ನಿನ್ನೆ ಒಂದು ಸ್ಪೆಷಲ್ ವಿಟಿ ತೋರಿಸಿದ್ರು ಸರ್ ನಿಮ್ದು, ನಿಮ್ಮ ಅಶ್ವಿನಿ ಮತ್ತೆ ರಕ್ಷಿತಾ ಅವರ ಒಂದು ಅದು ನಮ್ ನೋಡಿ ಸಖತ್ ಖುಷಿ ಪಟ್ವಿ, ಸಖತ್ ನಕ್ಕಿದೀವಿ. ಅದೇ ನಾನು ಸೇವ್ ಆದ್ಮೇಲೆ ಆಚೆ ಬರ್ತೀನಿ, ಅಶ್ವಿನಿ ಅವ್ರು ಈ ಕಡೆಯಿಂದ ಓಡ್ ಬರ್ತಾ ಇರ್ತಾರೆ, ಇವಳು ಅವ್ರಕ್ಕಿಂತ ಜೋರಾಗಿ ಓಡ್ ಬಂದ್ರು. ಚೆನ್ನಾಗಿತ್ತು ಆ ಮೂಮೆಂಟ್, ಆ್ಯಕ್ಚುಲಿ ನಾನು ಎಂಜಾಯ್ ಮಾಡಿದೆ. ಅದಾದ್ಮೇಲೆ ಅಶ್ವಿನಿ ಅವ್ರು ಹೇಳೋರು, ನಿಮ್ಮೇನ ನಾನು ನಿಮ್ಮ ಅಣ್ಣ ಅಂತ ಕರಿತೀನಿ, ಆಚೆ ಬಂದ ತಕ್ಷಣ ರಾಖಿ ಕಟ್ತೀನಿ ಅಂತ. ದಯವಿಟ್ಟು ಬನ್ನಿ, ರಾಖಿ ಕಟ್ಟಿ ಅಣ್ಣ ಅಂತ ಕರೀರಿ, ನನಗೇನು ಇಶ್ಯೂ ಇಲ್ಲ. ಬಟ್ ಒಂದು ಒಳ್ಳೆ ಕನೆಕ್ಷನ್ ಇತ್ತು ಸರ್ ನಮಗೂ ಅವ್ರಿಗೂ. ಮನೆಯಲ್ಲಿ ಕೂಡ ಸಾಕಷ್ಟು ಅಂದರೆ ಇತ್ತಿತ್ತಲಾಗಂತೂ ಅಶ್ವಿನಿ ಅವರು ನಿಮ್ಮ ಒಂದು ಆಟದಲ್ಲೇ ಆಗಲಿ, ಟಾಸ್ಕ್ ಅಂತ ಬಂದಾಗಲಿ, ಏನೇ ಇದು ಬಂದಾಗಲೂ ನಿಮ್ಮ ಅವರ ಒಂದಿಷ್ಟು ಬಾಂಡಿಂಗ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇತ್ತು ಇತ್ತೀಚಿನ ದಿನದಲ್ಲಿ. ಅದೇ ಸರ್, ಅವರು ಮುಂಚೆ ಜಗಳ ಆಡ್ಕೊಂಬಂದು ಲಾಸ್ಟಿಗೆ ಅವರು ಒಂದು ಸ್ವಲ್ಪ ಚೇಂಜ್ ಆದರು ಕ್ಯಾರೆಕ್ಟರ್ ವೈಸು. ನಾನು ಮನೆಯಲ್ಲಿ, ಯಾಕಂದರೆ ಹೋಗ್ತಾ ಹೋಗ್ತಾ ಜನಗಳು ಕಮ್ಮಿ ಆಗ್ತಾ ಹೋದ್ಲು, ಆ್ಯಂಡ್ ಕುಕ್ಕಿಂಗ್ ಅಂತ ಇದ್ದಿದ್ದು ನಮ್ಮಿಬ್ರಿಗೆ ಮಾತ್ರ ಜವಾಬ್ದಾರಿ. ಸೊ ಅಲ್ಲಿ ನಮ್ಮ ಕನೆಕ್ಷನ್ ಬೆಳೀತು, ಯಾಕಂದರೆ ಅಲ್ಲಿ ಯಾರಿಗೂ ಕುಕ್ಕಿಂಗ್ ಬರ್ತಾ ಇರಲಿಲ್ಲ, ನಾನು ಕುಕ್ ಮಾಡ್ತಾ ಇದ್ದೆ, ಇಲ್ಲ ಅಶ್ವಿನಿ ಅವ್ರು ಮಾಡ್ತಾ ಇದ್ರು. ಮೇ ಬಿ ಅಲ್ಲಿಂದ ಒಂದು ಬಾಂಡೇಜ್ ಬೆಳೀತು. ಆಮೇಲೆ ವೀಕೆಂಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ವಿ, ಅಲ್ಲೊಂದು ಕನೆಕ್ಷನ್ ಇತ್ತು. ಮೇ ಬಿ ಟೈಮ್ ಸ್ಪೆಂಡ್ ಮಾಡ್ತಾ ಮಾತಾಡ್ತಾ ಇದ್ವಿ, ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋರು, ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ವಿ. ಟಾಸ್ಕ್ ಆಡಿದಾಗ ನಾನು ಕೇಳ್ತಾ ಇದ್ವು ಹೆಂಗೆ ಆಡೋದು ಏನು ಅಂತ. ಸೊ ಅಲ್ಲಿ ಒಂದು ಕನೆಕ್ಷನ್ ಇತ್ತು.